ಯವ್ವ ಹೋಗ್ಬೇ ಒಟ್ಟು ಸಮಾಧಾನ ಮಾಡೋಗ್ಬೇಕೀಗೆ. ಒಲ್ಲವ ಯವ್ವ, ನಾನು ಆಕೆಗೆ ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ ಯವ್ವ, ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ. ಹಂಗಲ್ಬೇ, ಆಕೆಗಿಂತ ಜಾಸ್ತಿ ನೋವು ನಿನಗಾಗಕತ್ತೈತೆ ಅಂತ ನನಗೆ ಗೊತ್ತು. ಹಡತಾಯಿ ಸಂಕಟ ಭಾಳ ದೊಡ್ಡದಂತ ನನಗೆ ಗೊತ್ತೈತಿ. ಹಂಗಂತೇಳಿ ನೀನೇ ಸಂಕಟ ಬಿಟ್ಕೊಂತ ಇಲ್ಲೇ ಹತ್ಕೊಂತ ಕುಂತ್ರೆ ಆ ಸಣ್ಣಕ್ಕೆ ದಳಕಿನ್ನು ಆಕೆಗೆ ಯಾರು ದಿಕ್ಕವ? ನೀನೇ ಹೋಗ್ಬೇಕು, ನೀನೇ ನೋಡ್ಬೇಕು. ಹೋಗ್ಯವ, ಸಮಾಧಾನ ಮಾಡೋಗು ಯವ್ವ. ನಾ ಏನು ಮಾಡಲಿ ಯವ್ವ, ನಾ ಏನಂತ ಸಮಾಧಾನ ಮಾಡಲಿ? ಕಸ್ತೂರಿ, ಶಾಂತಕರ, ಬರ್ರಿಪ್ಪ ಬರ್ರಿ. ನೋಡಿ ಬರ್ರಿ ಇಲ್ಲಿ ನಮ್ಮ ಮನೆ ಪರಿಸ್ಥಿತಿ ಏನಾಗೈತಿ. ನಂದು ಗೋಕುಲ್ದಂಗಿತ್ರಿ ನಮ್ಮ ಮನೆ, ನಂದು ಗೋಕುಲ್ದಂಗಿತ್ತು. ನೋಡ್ರಿ ಹಿಂಗ ಕುಂತಾಳ. ಕಸ್ತೂರಿ, ಯವ್ವ ಯವ್ವ ಯವ್ವ, ಇವ್ರು ಎಲ್ಲಿ ಹೋದ್ರು ಬೇ ಯವ್ವ? ನಾನು ಏನು ಮಾಡಲಿ ಬೇ ಯವ್ವ? ಈಗ ನನ್ನ ಗಂಡ ಬೇಕು ಬೇ. ನಾ ಸುಮ್ಮನೆ ನನ್ನ ಪಾಡಿಗಿದ್ದೆ. ನಾನು ಮದುವೆ ಮಾಡ್ಕೊ ಅಂದಾರ ನೀವು. ಮದುವೆ ಮಾಡ್ಕೊಂಡೆ. ನನ್ನ ಗಂಡ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಗಂಡನ ಮನಿದು ಕಿಮ್ಮತ್ ಗೊತ್ತಿದ್ದಿಲ್ಲ. ಎಲ್ಲದನ್ನು ಈರಿ ಹೇಳ್ಕೊಟ್ಲು. ನಾ ಗಂಡನ ಜೊತೆ ಚಂದ ಬಾಳೆ ಮಾಡ್ಕೊಂಡು ಹೊಂಟಿದ್ದೆ. ಅತ್ತಿನೂ ಅಷ್ಟ ಮನ್ಯಾಗ ಹೆಂಗಿರ್ಬೇಕು ಸೊಸೆ ಅದಕ್ಕೆ ಅಂತ ದಿನಾ ಕಲಿಸ್ತಾ ಇದ್ರು. ನನ್ನ ಗಂಡನ ಮೇಲೆ ಜೀವನ ಇಟ್ಕೊಂಡಿದ್ದ. ನಾ ಏನು ತಪ್ಪು ಮಾಡಿದ್ರು ಒಂದು ದಿನ ಬೈಲಿಲ್ಲ, ಒಂದು ದಿನ ಒಂದು ಮಾತನ್ಲಿಲ್ಲ. ಈಗ ನಾ ಏನು ಮಾಡಲಿ ಬೇ? ಸಮಾಧಾನ ಮಾಡ್ಕೊರುವ, ಸಮಾಧಾನ ಮಾಡ್ಕೊ. ಯಾರಿಗೇನು ಹಿಂಗಾಕತ್ತಂತ ಗೊತ್ತಿತ್ತಾ? ಹೇಳಿ ನಾ ನೋಡೋನು. ಆ ದೇವ್ರಿಗೆ ನಮ್ಮ ಮೇಲೆ ಅದು ಏನು ಸಿಟ್ಟಿತ್ತೋ ಏನೋ ದೇವ್ರಿಗೆ ಗೊತ್ತು. ಏನಾಗಿರಲ್ಲವ ನಿನ್ನ ಗಂಡಗೆ? ಇನ್ನೂ ಏನು ಸಿಕ್ಕಿಲ್ಲ ಅಂತಲ್ಲ, ಸುಳಿವು ಗೊತ್ತಾಗಿಲ್ಲ ಅಂತಲ್ಲ. ಚಕ್ಕಡಿ ಒಂದು ಸಿಕ್ಕತಿ ಅಲ್ಲ ಹುಡುಗಿ. ಚಕ್ಕಡಿ ಬಿಟ್ಟು ಎಲ್ಲಾರ ಓಡಿ ಹೋಗಿದ್ರೆ ಅಕಸ್ಮಾತ್ ಯಾರ ಬೆನ್ನತ್ತಿದ್ದಕ್ಕೆ ಏನ ಬರ್ಬೋದು. ಯಾಕೆ ಹಂಗೆ ಮಾಡ್ತಿ? ಎಲ್ಲಿ ಹೋಗಿರ್ತಾನ? ಬರ್ತಾನೆ ಬಿಡು. ದೊಡ್ಡ ಮನಿ, ನನ್ನ ಮಗಳು ಚಂದಿರ್ತಾಳ ಅಂತೇಳಿ ನಾನು ಕೊಟ್ಟು ಮದುವೆ ಮಾಡಿದ್ದೆ. ದೊಡ್ಡ ಮನಿ ಏನೈತಿ, ನನ್ನ ಮಗಳು ಚಂದಿಲ್ಲ ಅಷ್ಟೆ. ನನಗಂತರೂ ಕಸ್ತೂರಿನ ಸಮಾಧಾನ ಮಾಡಿ ಮಾಡಿ ಸಾಕಾಗೋತು. ಅಯ್ಯೋ, ಅಳ್ತಾಳ ಬಂದು ಬರ ಅಳ್ತಾಳ. ಆಕಿನ್ ನನ್ನಿಂದ ಈ ಥರ ನೋಡೋಕ್ಕಾಗವಲ್ತ್ರಿಪ್ಪ. ಕಳಚೂರು ಅನ್ನಕತ್ತೈತಿ. ಅಲ್ರಿ ಅಕ್ಕಾರ, ಕಸ್ತೂರಿ ನೊಂದ್ಕೊಂಡಾಳ ಅಳ್ತಾಳ ಅಂತ ಹೇಳ್ತೀರಿ. ನಿಮ್ಮನ್ನು ಯಾರು ಕೇಳಕತ್ತಾರ? ನಿಮ್ಮ ಹೊಟ್ಟೆ ಅನ್ ಬೆಂಕಿನ ಉರಿತಾ ಐತಿ ದಗ 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 ಅಂತ. ಹಡದ ಮಗ ಕಣ್ಣು ಮುಂದಿಲ್ಲ, ನಿಮಗೆ ಎಷ್ಟು ಸಂಕಟ ಆಗಕತ್ತೈತಿ ಅಂತ ನನಗೆ ಅರ್ಥ ಆಗೋದಿಲ್ಲನ್ರಿ. ಹಡದ ಮಗನ ಸಂಕಟ ಎಲ್ಲದಕ್ಕಿಂತ ಹೆಚ್ಚಿಂದು. ಹಡದ ಮಗ ಕಣ್ಣಿದ್ರಿಗಿಲ್ಲ, ನೀವು ನಿಮ್ಮನ್ನು ನುಂಗ್ಕೊಂಡು ನನ್ನ ಮಗಳಿಗೆ ಸಮಾಧಾನ ಮಾಡಾಕತ್ತೀರಿ. ನಿಮ್ಮಂತ ಅತ್ತಿ ಪಡೆದಕ್ಕೆ ನನ್ನ ಮಗಳು ಪುಣ್ಯವಂತಿ. ಆದ್ರೆ ಅಂತ ಅತ್ತಿ ಕೈಯಾಗ ಸೇವಾ ಮಾಡ್ಕೊಂತ ಚಂದಗಿ ನಕ್ಕೊಂತ 4 ಮೊಮ್ಮಕ್ಕಳು ಕೊಟ್ಟ ಇರೋ ಭಾಗ್ಯ ನನ್ನ ಮಗಳಿಗೆ ಐತೋ ಇಲ್ಲೋ ಅದೇ ಬೇಜಾರಾಗಕತ್ತೈತಿ. ಎತ್ತಾಗನ ನನ್ನ ಮಗ ಚಂದಿರ್ಲಿ ಅಂತೇನ ಅಷ್ಟ. ಯಾಕೆ ಗೊತ್ತಾಗಲ್ತು ನನ್ನ ಮಗ ಎಲ್ಲೇ ಬದುಕ್ಯಾನ, ಎಲ್ಲೇ ಅದಾನ ಅಂತ ಅನಿಸ್ತತಿ. ಅವ್ಗೇನೂ ಆಗಿಲ್ಲ ಅಂತ ಅನಿಸ್ತತಿ ನನ್ನ ಮನಸ್ಸಿಗೆ. ಆದ್ರೆ ಏನು ಮಾಡ್ಬೇಕು, ಕಣ್ಣಿಗೆ ಕಾಣವಲ್ತಲ್ಲ. ನನ್ನ ಮನಸ್ಸು ಹಂಗೆ ಹೇಳಾಕತ್ತೈತಿ. ಎತ್ತಾಗರ ಹುಡುಗ ಬಂದ್ರೆ ಸಾಕವ ಯವ್ವ. ನಮಗೆ ಯಾರಿಗೇನು ಕೊಡೋದು ಬೇಡ, ಬಿಡೋದು ಬೇಡ, ಏನೂ ಬೇಡ. ಅವರಿಬ್ರು ಗಂಡ ಹೆಂಡತಿ ಚಂದಿದ್ರಷ್ಟೇ ಸಾಕು. ಊರು ಹೋಗೋ ಕಾಡ ಬಾ ಅಂತತಿ. ನಮ್ಮಂತ ಮುದಿ ವಯಸ್ಸಾದವ್ರ ದೇವ್ರು ಇಡೋದಕ್ಕಿಂತ ಅವಿನ್ನು ಬಾಳೆ ಬದುಕಬೇಕಾದ ಮಕ್ಕಳು, ಎಳೆ ಚಿಗುರು ಗಿಡಗಳು, ಅವ್ಕರನ್ನ ಬಿಟ್ಟು ನಮ್ಮನ್ನು ತೊಗೊಂಡೋದ್ರೂ ಅಡ್ಡಿ ಇಲ್ಲ. ನಾನು ಅದನ್ನು ಬೇಡ್ಕೊಳಕತ್ತೇನೆ ನೋಡ್ರಿ. ಎಲ್ಲೇ ಒಟ್ಟು ನನ್ನ ಮಗ ಚಂದಿದ್ರಷ್ಟೇ ಸಾಕು. ಬರ್ತಾನ ಅನ್ನೋ ಒಂದು ನಂಬಿಕೆ. ಯಾವ ಈ ಮೂಳುಗಳು ನನ್ನ ಮಗನ ಮ್ಯಾಗ ಕಣ್ಣು ಹಾಕಿದ್ವು, ಯಾರು ಏನು ಮಾಡಿದ್ರು? ಮತ್ತೆ ಯಾರ್ದು ಅಲ್ಲ, ಅದನ್ನಲ್ಲಮ್ಮ ಗೌಡ, ಅವಂದೇ ಇದೆಲ್ಲ ಕುತ್ಲ, ಅವನ ಮಾಡಿದ್ದು. ಹೊಲದಾಗ ಅಳಸ್ತಾನಿ, ನಮ್ದು ಬರೋಬ್ಬರಿ ಖಂಡಾಬಿಟ್ಟು ಹೊಲ ಒಳಗೆ ಹಾಕ್ಕೊಂಡಾನ. ಅದನ್ನು ಕೇಳ್ತಾನೆ. ಆಮೇಲೆ ಪಂಚಾಯತಿಗೆ ನಾನು ಈ ಸಲ ಎಲ್ಲರೂ ಪಂಚಾಯತಿಯಾಗಿ ನೀವೇ ನಿಂದ್ರಿ, ಪಂಚಾಯತಿ ಅಧ್ಯಕ್ಷರಾಗಿ ನೀವೇ ನಿಂದ್ರಿ ಅಂತ ಅಂದ್ರೆ ನಾ ಬೇಡ, ಯಾಕೆ ಸುಮ್ಮನೆ ಅಂತಂದೇಳಿ ನಾನು ಅಂದೆ. ಇಲ್ಲ ನೀವು ನಿಂದ್ರಿ, ನೀವು ನಿಂತ್ರೆ ಅದು ಕೆಲಸ ಬರೋಬ್ಬರಿ ಆಗೋದು, ನೀವು ನಿಂದ್ರಿ ಅಂದ್ರಲ್ಲ, ಅದಕ್ಕೆ ನಾನು ನಿಂತಿಗಿಂತೇನಲ್ಲ ಅಂತೇಳಿ ನನ್ನ ಮಗನ ನನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನನ್ನ ಮಗನ್ನ ಕೊಂದ್ಬಿಡ್ಬೇಕಂತ ತೀರ್ಮಾನ ಮಾಡ್ಯಾನವ. ಮಗ ಇಲ್ಲಾಂದ್ರೆ ಆಸ್ತಿ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ, ಇವ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಊರಾಗಿದ್ದು ಇಲ್ದಂಗೆ ಇರ್ತಾನ ಅಂತ ಅವ್ರದ್ದು ತಲೆಯಾಗ. ಒಟ್ಟು ನನಗೆ ಏನಾರ ಮಾಡಿದ್ರೆ ಅಕ್ಕಿತ್ತು. ಬಂಗಾರದಂತ ನನ್ನ ಮಗನ ಅಳದಿಟ್ರಲ್ಲ ಯವ್ವ. ನನ್ನ ತಂಗಿಗೆ ಈ ಗತಿ ತಂದವ್ರು ನಾ ಬಿಡೋದಿಲ್ರಿ ಮಾವಾರ. ಯಾರಂತ ಹೇಳ್ರಿ, ನಾನು ಸಾಯಿ ಮಠನೂ ಜೈಲಿನಾಗ ಕೊಳತ್ರು ಅಡ್ಡಿ ಇಲ್ಲ. ನಾ ಹೋಗಿ ಅವ್ರ ತಲೆನ ಕಡಿತೀನಿ, ರುಂಡನ ಕಳಿತೀನಿ. ಅವ್ರದ್ದು ಬೇಡ ಅತ್ತಾಗ ನನ್ನ ತಂಗಿ ಪರಿಸ್ಥಿತಿ ಒಳಗದಾಳ. ಬೇಡಪ್ಪ ಬೇಡ, ವಯಸ್ಸಿನ ಓದಿ ಪಾಪ ಮನ್ ಲಗ್ನಾಗಿ ನೀನು ಯಾಕೆ ಜೈಲಿಗೆ ಹೋಗಿ?
ಮಗನ ಕಳ್ಕೊಂಡಿದ್ದ ಸಂಕಟ ಎಲ್ಲಿ ಹೋಗ್ತೈತೆ ನಂದು. ಇನ್ನೊಂದು 2 ದಿನ ನೋಡ್ತೇನೆ. ಯಾಕೆ ಸುಮ್ಮನದೇನೆ ಅಂದ್ರೆ ನನ್ನ ಮಗ ಬದುಕ್ಯಾನೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನೂ. ಅದು ಖಚಿತ ಆಗಲಿ ಅಂತ ಸುಮ್ಮನದೇನೆ ಅಷ್ಟೆ. ನನ್ನ ಮಗ ಬದುಕಿದ್ದ ಕರೆ ಆದ್ರೆ, ಸತ್ತಿದ್ದು ಕರೆ ಆದ್ರೆ 2 ದಿನ ಆದ್ರೆ ಬರ್ಬೇಕಿತ್ತವ. ಬಂದಿಲ್ಲ ಅಂತಂದ್ರೆ ನಾ ಮಾತ್ರ ಇವ್ರನ್ನ ಸುಮ್ಬಿಡೋದಿಲ್ಲ. ಒಂದೇದ್ದು ನಮ್ಮ ಕಡೆ ಯಾವುದು ಸಾಕ್ಷಿ ಆಧಾರ ಇಲ್ಲಪ್ಪ. ಹಾಗಾಗಿ ಸ್ವಲ್ಪ ಮರ್ಜಿ ಕಾಯಕತ್ತೀನಿ. ಒಂದು ವೇಳೆ ಇವ್ರು ಏನೂ ಮಾಡಿಲ್ಲಪ್ಪ, ಬೇರೆ ಯಾರಿಂದನೂ ಏನೂ ಆಗಿತ್ತು ನನ್ನ ಮಗಗಂದ್ರೆ ಅನ್ಯಾಯವಾಗಿ ಇವ್ರನ್ನ ಕೊಲ್ಲೋದು ಬೇಡ ಅಂತಷ್ಟೇ. 4 ಹೊಕ್ಕನ್ ಜೈಲಿಗೆ. ಯವ್ವ ಯವ್ವ ನಾನು ಏನು ಮಾಡಲಿ ಬೇ ಯವ್ವ, ನೀನು ಅದು ಯಾವ್ದ್ಯಾವ್ದು ಪೂಜೆ ಏನೇನೋ ಮಾಡ್ತಿದ್ದೆಲ್ಲ, ನಾವು ಅವು ಎಲ್ಲ ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅಂತಿದ್ದೆಲ್ಲ, ಅದೆಲ್ಲ ಮಾಡ್ಲ ನಾನು? ಹಾಂ, ನನಗೂ ಒಳ್ಳೇದು ಆಕ್ಕತ್ತೇನು ಬೇ? ನನ್ನ ಗಂಡು ಬರ್ತಾನ? ಅಯ್ಯೋ ನನ್ನ ಮಗಳ, ದೇವ್ರು ಯಾರನ್ನೂ ಕೈ ಬಿಡೋದಲ್ಲವ. ಅದ್ರಾಗೂ ನಿನ್ನಂಥ ಅಮಾಯಕರನ್ನ ಕೈ ಬಿಡ್ತಾನ ನನ್ನ ಹುಡುಗಿ. ಒಬ್ರಿಗೆ ಹುಟ್ಟದಾಗಿಂದ ಕೆಟ್ಟದ್ದು ಬಯಸ್ಬೇಕಲ್ಲ, ಕೆಟ್ಟದ್ದು ಮಾಡಬೇಕಲ್ಲ. ನಿನಗೆ ಯಾಕೆ ಅನ್ಯಾಯ ಮಾಡ್ತಾನೆ? ಮಾಡವ, ಮಾಡು, ಪೂಜೆ ಮಾಡು, ಪೂಜೆ ಮಾಡು. ನಾಳೆ ಬೆಳಿಗ್ಗೆ ದೌಡಿ ಹೇಳು, ಎದ್ದು ತಣ್ಣೀರು ಜಳಕ ಮಾಡು, ಜಳಕ ಮಾಡಿ ಗುಡಿಗೆ ಹೋಗೋರು ಸೇವೆ ಮಾಡಿ ನೆಲದ ಮ್ಯಾಗ ಅನ್ನ ಉಣ್ಣವ. ಏನು ನಾ ಹೇಳ್ತೇನೆ ನಿನಗೆ ಎಂಥ ವ್ರತ ಮಾಡಬೇಕು ಏನಂತೇಳಿ. ನೋಡು, ನಿನ್ನ ಗಂಡಂದು ಪತ್ತೆ 10 ಮಟನೂ ವ್ರತ ಮಾಡು. ನೋಡು, ಸಿಕ್ಕರು ಸಿಗ್ಬೋದು, ಸಿಗದೇನು ಇರ್ಬೋದು. ದೇವ್ರ ಮೇಲೆ ಭಾರ ಹಾಕೋನವ. ನಾ ಇರ್ತೇನೆ ನಿನ್ನ ಜೊತೆಗೆ. ಹ್ಞೂ ಬೇ, ಮಾಡ್ತೇನೆ. ನನ್ನ ಗಂಡು ಬಂದ್ರೆ ಅಷ್ಟೇ ಸಾಕು. ಮಾಡವ, ಮಾಡು. ನಾ ಇರಪ್ಪ, ಇವತ್ತು ಹೋಗ್ಬೇಡ ಅಂದೆ. ಇಲ್ಲ, ನಾನು ಹಿಂಗೆ ಒಬ್ಬಾಕಿರ್ತಾಳೆ ಮನ್ಯಾಗ, ಆಕಿ ಹೆದರ್ತಾಳ, ನನಗೂ ಆಕಿನ ಬಿಟ್ಟಿರಂಗ ಆಗಂಗಿಲ್ಲ. ನಾ ಹೋಗ್ತೇನಕ್ಕ, ಹೋಗ್ತೇನೆ ಗಂಗಾ, ಹೋಗ್ತೇನೆ ಅಂತೇಳಿ ಬಂದ. ಈಗ ಹೆಂಗದಾನು ಏನು ಇಲ್ಲ, ಅವ್ರಿಗೇನೂ ಆಗಿಲ್ಲ, ಅವ್ರು ಬರ್ತಾರ. ಸಮಾಧಾನ ಮಾಡ್ಕೊ, ನಿನ್ನ ನಂಬಿಕೆನ ಖರೆ ಆಗಲಿ. ಬರಲಿ ನಿನ್ನ ಗಂಡ. ನಾನು ಹೋಗಿ ಏನಪ್ಪ ನಿಮ್ಮ ಅಪ್ಪ ಅವ್ನು ಕರ್ಕೊಂಬರ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ನನ್ನ ಕರ್ಕೊಂಡು ಹೋಗ್ರಿ, ಹೆಂಗಾರ ಮಾಡಿ ನಾನು ಬರ್ತೇನೆ. ಅಲ್ಪ ನಿನ್ನ ಬಲಗಾಲ ಎಲಬು ಮುರಿದೈತಲ್ಲಪ್ಪ ಒಂಚೂರು. ಈಗ ಎದ್ದು ಅಡ್ಡಾಡುವಷ್ಟು ಆರಾಮದೇನು ನೀ ಹೇಳಿ ನೋಡುನು. ನಮಗೆ ದವಾಖಾನಿಗೆ ಸೇರಿಸಿ ಖರ್ಚು ಮಾಡುವಷ್ಟು ಅನುಕೂಲ ಇಲ್ಲಪ್ಪ ನಾವು. ಅದಕ್ಕೆ ಏನು ಇಲ್ಲಂದ್ರೆ ನಾನು ಕರೆನ ದವಾಖಾನಿಗೆ ಒಯ್ತಿದ್ನಿ ನಿನ್ನ. ಏನು ಸುಳ್ಳೆ ಯಾಕೆ ತ್ರಾಸ ತೊಗೊಂತಿ? ನಿಮ್ಮ ಮನೆಗೆ ಸುದ್ದಿ ಮುಟ್ಟಿಸಿ ಅವ್ರನ್ನ ಕರ್ಕೊಂಬಂದ್ರೆ ಆತಿಲ್ಲ. ನಾ ಕರ್ಕೊಂಬರ್ತೀನಿ, ತಲೆ ಕೆಡಿಸ್ಕೊಬೇಡ. ಏನು ಇಲ್ಲಿ ನಿಮ್ಮೂರಾಗ ಯಾರ್ದಾರ ಫೋನ್ ಐತೇನ್ರಿ? ನಮ್ಮೂರಾಗ ಬಸಂತಗೌಡ್ರು ಒಬ್ರು ಅದಾರಪ್ಪ. ಅವ್ರ ಮನ್ಯಾಗ ಒಂದು ಅದು ಎಂಥದ ವಯರಿನ ಫೋನ್ ಹಾಕ್ಸ್ಯಾರ. ಅಷ್ಟೆ. ಈಗ ನಿಮ್ಮೂರಾಗ ನಿಮ್ಮ ಮನ್ಯಾಗ ಫೋನ್ ಐತೇನ? ನಮ್ಮ ಮನ್ಯಾಗ ಐತ್ರಿ ಫೋನ್. ನಾನು ಈಗ 1 ತಿಂಗಳ ಹಿಂದೆ ಹಾಕ್ಸೇನಿ. ನಂಬರ್ ನೆನಪೈತಿ. ಅದಕ್ಕೆ ಒಂಚೂರ ಬಸಂತಗೌಡ್ರ ಮನೆ ಕಡೆ ಹೋಗಿ ನಂಬರ್ ಹೇಳ್ತೇನೆ, ಫೋನ್ ಹಚ್ಚಿ ಇಂತೆಲ್ಲದ ನಿಮ್ಮ ಮಗ ಬದುಕ್ಯಾನ ಅಂತ ಹೇಳ್ತಿರನ. ಅಯ್ಯೋ ಚುಡ್ಗ, ಎಷ್ಟು ಸಲೀಸೈತಿ ಅಪ್ಪ. ಚಲೋ ಆತ್ ನೋಡಿ, ಒಂದು ಏನೋ ಫೋನ್ ಅಂತ ಕಂಡು ಹಿಡಿಯಕ್ಕೆ ಹೋಗಿ ಎತ್ತಾಗ ಬೇಷತ್ ತಗೋ. ನಂಬರ್ ಕೊಡಪ್ಪ. ಅದು ನನಗೆ ಹಚ್ಚಾಕ್ ಬರೋದಿಲ್ಲ, ಅವ್ರ ಕೈಯಾಗ ಕೊಡ್ತೇನೆ. ಹಚ್ಚಿ ಕೊಟ್ರಂದ್ರೆ ನಾ ಮಾತಾಡಿ ಹೇಳ್ತೇನಂತ. ಏನು ನಮ್ಮ ಮನೆಗೆ ಅವ್ರ ಬರ್ವಲ್ರಾಕ. ನಿಮ್ಮ ಮನ್ಯಾಗ ಎಬ್ಸ್ತಾರ ಹೋದಿಲ್ಲ? ಎಬ್ಸ್ತಾರ. ನಂಬರ್ ಹೇಳಪ್ಪ. 70. ಆಯ್ತಾಯ್ತಪ್ಪ, ನೆನಪಾಯ್ತು ನಂಬರ್. ಏನು ಹೋಗಿ ಹೇಳಿ ಫೋನ್ ಹಚ್ಚಿಸ್ತೀನಿ ರೀ. ಮೊದಲ ಮರು ಭಾಳ ನಿಮಗೆ ನಂಬರ್ ಮಾರ್ತಿಗಿರ್ತೀರಲ್ಲಿ ಹೋಗೋದ್ರೊಳಗೆ. ಈಗ ಪಟಕ್ನ ಒಂದು ಚೀಟಿಯಾಗಿ ಬರ್ಕೋರಿ ಇಲ್ಲೇ. ಬಾ ಇಲ್ಲಿ ಒಂದು ಸೀಸ್ ಕಡ್ಡಿ ಕೊಡ್ಬಾ. ಇಲ್ಲಿ ಸೀಸ್ ಕಡ್ಡಿ ಕೊಡ್ಬಾ, ಬರ್ಕೋತೀನಿ. ಬಡ ಕೊಡಿಲ್ಲ, ಹಾಳಿ ಕೊಡಿಲ್ಲ ಅದನ್ನ. ಸೀಸ್ ಕಡ್ಡಿ ಐತಿ. ಸೀಸ್ ಕಡ್ಡಿ ನಮ್ಮ ಮನೆಯಾಗ ಎಲ್ಲಿಂದ ಬರ್ಬೇಕು? ನಮ್ಮ ಮನೇನು ಹುಡುಗರ ಹುಪ್ಪ ಒಲ್ಯಾಂದ ಇಡ್ಲಿ ತೊಂಬ. ಇಲ್ಲಿ ಅದ್ರಲ್ಲೇನ ಬರ್ತೀನಿ. ಕೊಡ್ತೇನೆ ತಡ್ರಿ. ಒಲ್ಯಾನ ಇಡ್ಲಿ ಅದರಲ್ಲೇ ಬರ್ಕೋರಿ. ತೊಂಬ. ಇಲ್ಲಿ 9 8 7. ಮಾರಿ ಆಗನ 7 ಅಲ್ಲದ 2 ಅದ. 7 ಹಂಗಿರ್ತೈತೇನ? 7 ಹಿಂಗಿರ್ತೈತಿ. ಅಡ್ಡಿ ಇಲ್ಲ ಒಳ್ಳೆ, ನನಗಿಂತ ಜಾಸ್ತಿ ಓದಿ ನೋಡಿ ನೀನು. ಆಗ ಸಾಲಿ ಮೆಟ್ಲನ ಹತ್ತಿಲ್ಲ ನಾನು. ಮತ್ತು ಇದನ್ನೆಲ್ಲ ಹೆಂಗೆ ತಿಳ್ಕೊಂಡೆ? ಅಟ್ಟು ತೀರ ತಿಳಿಯಂಗಿಲ್ಲ, ನಾನು ನೋಡಿದ್ನಿ, ಅದಕ್ಕೆ ಹೇಳಿನಿ. ಆಯ್ತು, ಹೋಗ್ಬರ್ತಂತ್ರಿ ಪಟ್ನ. ಆ ಹುಡುಗುಟ್ಟು ಏನಾರು ತಿನ್ನಾಕೋದು ಬೇಕನ್ನ ಕೇಳು. ಏನು ತಲೆ ಕೆಡಿಸ್ಕೋಬೇಡಪ್ಪ. ಹೋಗ್ಯಾರ ಏನು ಇವ್ರು ಹೋಗ್ಯಾರ ಅಂದ್ರೆ ಕೆಲಸ ಆಗತೈತೆ. ಅಲ್ಲಿಂದ ಫೋನ್ ಹಚ್ಚಿ ಫೋನ್ಯಾಗ ಹೇಳಿ ಕರೆಸ್ತೇವೆ ತಗೋ. ನೀ ಏನು ತಲೆ ಕೆಡಿಸ್ಕೋಬೇಡ. ಎಷ್ಟು ಮಂದಿಪ್ಪ ನೀವು ಮಕ್ಕಳು? ನಾನು ನಮ್ಮ ತಂಗಿ ಬೇಕ್ರಿ. ಆಸ್ತಿ ಭಾಳ ಐತ್ರಿ ನಮ್ದು. ಹಿರಿಯರ ಆಸ್ತಿನೂ ಐತಿ, ನಮ್ಮಪ್ಪ ದುಡ್ದು ಮಾಡಿದ್ದು ಐತಿ. ನಮ್ಮೂರಾಗ ನಮ್ದು ಒಂದು ದೊಡ್ಡ ಮಂತ್ಯಾನ ರೀ. ನಮ್ಮದು ಇನ್ನೊಂದು 2 ಮಂತ್ಯಾನ ಅದಾವು. ನಮ್ಮದು ದೊಡ್ಡ ಮಂತ್ಯಾನ ರೀ. ಹಂಗಾರೆ ಯಾವ್ದಾರ ವಿಚಾರಕ್ಕೆ ಏನಾರ ಯಾವ ಕುರ್ದಾರ ಕಣ್ಣಿಗೇನೋ ಬಿದ್ದು ಬೇಕಂತ ಮಾಡಿದ್ವ ಏನಪ್ಪ? ನನಗೂ ಹಂಗೆ ಅನ್ನಿಸ್ತ್ರಿ ಅಮ್ಮಾರ. ಅಲ್ರಿ, ಅವ್ರು ಕಳ್ರ ಆದ್ರೆ ಚೈನ ಉಂಗ್ರ ಕೊಡ್ತೇನೆ ಅಂದಾಗ ತೊಗೊಂಡು ಹೋಗಿದ್ರು. ಕಳ್ರಲ್ರಿ ಅವರು. ಅದು ನನ್ನ ಕೊಲ್ಲಬೇಕಂತೇಳಿ ನಿಂತಾರವ್ರು. ಹಾಗಾಗಿ ನನಗೆ ಇದು ಯಾವುದೋ ದ್ವೇಷ ಇಟ್ಕೊಂಡ ಮಾಡಿದ್ದಿದ್ದು. ಊರಿಗೆ ಹೋಗಕ್ಕೆ ಒಂಚೂರು ಹೆದರಿಕೆ. ಈಗ ಸದ್ಯ ನನ್ನ ಬದುಕೇ ನಾನು ಒಂದು ಸುದ್ದಿಯಲ್ಲಿ ಮುಟ್ಟತಂದ್ರೆ ಅಷ್ಟೇ ಸಾಕನ್ನಂಗೆ ಆಗ್ಬಿಟ್ಟತ್ ನನಗಂತರು. ಮದುವೆ ಆಗೈತೇನಪ್ಪ ನಿನಗೆ? ಹ್ಞೂ ರೀ, ಮದುವೆ ಆಗೈತಿ.
ನನ್ನ ಹೆಂಡತಿ ಭಾಳ ಸಣ್ಣಕ್ಕಿದಾಳ್ರಿ, ನನಗಿಂತ 15 ವರ್ಷ ಸಣ್ಣಕ್ಕಿ. ಬರೀ ಸಣ್ಣಕ್ಕೆ ಆತ್ರಿ, ತಿಳುವಳಿಕೆನೂ ಭಾಳ ಕಡಿಮೆ ಐತ್ರಿ. ಇನ್ನೂ ಸಣ್ಣ ಕೂಸು ಮಾಡ್ದಂಗೆ ಮಾಡ್ತೈತಿ, ಇನ್ನೂ ಏನು ಎತ್ತ ಗೊತ್ತಿಲ್ಲರಿ. ಅಷ್ಟು ಸೂಕ್ಷ್ಮ ಹುಡುಗಿ, ಒಳ್ಳೆ ಬಂಗಾರದಂಥ ಹುಡುಗಿ. ಪಾಪಿ ಏನು ಆಳಾಕತ್ತಾಳು, ಏನು ಮಾಡಾಕತ್ತಾಳು, ಮನೆಯಾಗೆ ಪರಿಸ್ಥಿತಿ ಹೆಂಗೈತು, ಏನು ಚಿಂತೆ ಮಾಡ್ಕೊತ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂತಾವು, ಏನು ಒಂದು ಲೆಕ್ಕ ಅರಿವಲ್ತು ನೋಡ್ರಿ. ಏನು ಮಾಡ್ಬೇಕನ್ನೋದು ತಿಳಿವಲ್ತು. ಚಿಂತೆ ಮಾಡಬೇಡಪ್ಪ, ಫೋನ್ ಹಚ್ಚಕ್ಕೆ ಹೋಗ್ಯಾರಲ್ಲ, ಬರ್ತಾರ ತಡಿ. ಹಚ್ಚಿದ್ರ ಅಂದ್ರೆ ಏಟತ್ತ ನೀ ಇಲ್ಲದಿ ಅನ್ನೋ ಸುದ್ದಿ ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಹಂಗೆ ಕುಣ್ಕೊಂತ ಬರ್ತಾರ. ಯಾಕ್ರಿ ಏನಾತ? ಹಚ್ಚಿ ಬಂದ್ರನ ಬರ್ತೇನಂದ್ರನ್ ಫೋನ್, ಆದರೂ ಭಾಳ ದೌಡ್ ಹೋಗಿ ಬಂದ್ರಿ ಬಿಡ. ಭಾಳ ದೌಡ ಹೋಗಾಕೇನೈತಿ, ಬಸಂತ ಗೌಡ್ರು ಊರಾಗಿಲ್ಲ. ಬಾಜು ಊರ್ನಾಗ ಅವ್ರ ಮಗಳದು ಒಂದು ಏನೋ ಅಂದ್ರಪ್ಪ ಕುಬಸ್ ಐತೆ ಅಂತೇಳಿ ಅಲ್ಲಿ ಹೋಗ್ಯಾರ ಅಷ್ಟರು. ಹಾಗಾಗಿ ಇಲ್ಲಿ ಯಾರಿಲ್ಲ ಮನ್ಯಾಗ. ನನಗೂ ಈಗ ಸಿದ್ದಪ್ಪ ಸಿಕ್ಕಿದ್ನ, ಒಂದ ಇಲ್ಲೋ ಹಿಂಗೆ ಫೋನ್ ಹಚ್ಚಕೊಂಡಿದ್ನಿಪ್ಪ ಅರ್ಜೆಂಟ್ ಅಂದೆ. ಇಲ್ಲ ಬಸಂತ ಗೌಡ್ರು ಇಲ್ಲ ಮನ್ಯಾಗ, ಎಲ್ಲಿ ಹೊಂಟಿಪ್ಪ ಮತ್ತಂಗಾರ ಅಂದ್ರೆ, ಅವಾಗ ಹೌದನಪ್ಪ ಇಲ್ಲ ನಂಗಾರ ಆತ್ ತಗೋ ಅಂತ ಹೊಳ್ಳಿ ಬಂದೆ ಮತ್ತಿಲ್ಲೇ. ಅಯ್ಯ ಇದೇನ್ರಿ ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಅನ್ನೋಂಗ ಈಗ ಹೆಂಗೆ ಮಾಡೋದಂಗಾರ? ಹಾಂ, ಈಗ ಏನು ಮಾಡ್ಬೇಕಾತ? ನೀವ ಹೋಗ್ಯಾರ ಬಂದ್ಬಿಡ್ತೀರನ? ಸುಮ್ಮನೆ ಹೋಗಿ ಸುದ್ದಿ ಮುಟ್ಟಿಸಿ ಬಂದ್ಬಿಡ್ರಿ, ಅವ್ರನ್ನೂ ಕರ್ಕೊಂಡ ಬಂದ್ಬಿಡ್ರಿ. ಹಂಗೆ ಮಾಡಲಿ ಹಂಗಾರ? ಆತ್ ತೊಗೊಂಗಾರ. ಮನೆ ಎತ್ತಾಗೈತಿ ಏನೋ ಕೇಳ್ಕೊಂಡು ಆ ಊರಾಗ ಹೋಗಿ ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಸಾಕು ಮನೆ ತೋರಿಸ್ತಾರ ಅಂತ ನಾವು. ಆಯ್ತು ಹಂಗೆ ಮಾಡ್ತೇನೆ ಹಂಗಾರ. ಅಷ್ಟು ಮಾಡಿಬಿಡ್ರಿ. ಊರಿಗೆ ಹೋಗಿ ನೀವು ನಮ್ಮ ಅಪ್ಪರ ಹೆಸರು ಹೇಳಿದ್ರೆ ಸಾಕು, ಯಾರಾದರೂ ಮನೆ ತೋರಿಸ್ತಾರೆ. ಆಯ್ತಪ್ಪ ಹಂಗಾರ ಹೋಗಿ ಬರಲಿ ನಾನು. ಹಾಂ, ಈಗಿನ ಪರಿಸ್ಥಿತಿಯಾಗ ನಿನ್ನ ಕರ್ಕೊಂಡು ಹೋಗೋದು ಭಾಳ ವಜ್ಜೆ ಐತಪ್ಪ, ಅದಕ್ಕೆ ಏನು. ಹ್ಞೂ, ಬಾ ಬಿಡು ನೀರು ಹಾಕ್ಬಿಡ. ಹಾ, ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ನನಗೆ ಮಸಳಿ ತರಿಸ್ಬೇಕು ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ಕೆ ನಡ್ಬರ್ಕೊಲ್ಲಪ್ಪ ಅಂದ್ರೆ ನಿನ್ ಪ್ರಿಯಾ ಮಮ್ಮಿ ನೋಡ್ಬೇಕಾರ ಮಸಳಿ ಬರೀಪ್ಪ ಹೊರಗೆ ಅಂತೇಳಿ ಬರಕ್ಕೆ ಅದೇ ಇಲ್ಲ ಹೌದು. ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ, ಇದೆ ಅಲ್ಲಿ ನೋಡ್ರಿ.
Vaya.